ಹಾಯ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ್ಯಸ್ ಇಟ್ ಈಸ್ ಎಲ್ಲ ವೀಡಿಯೋ ಥರನೇ ಈ ವಿಡಿಯೋ ಕೂಡ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಅಲ್ವಾ ನನ್ನ ಚಾನಲ್ ಇರೋದಂತಲೇ ಹೇಳ್ಬೋದು. ಓಕೆ, ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ರಲ್ವ ನೀವು, ಲಕ್ಷ್ಮಿ ಬ್ಯಾಂಗಲ್ಸ್ ಅಥವಾ ಕಡಾಸ್ ಅಂತಲೇ ಹೇಳ್ಬೋದು. ಪ್ಯಾಕೇಜಿಂಗ್ ನೋಡಿ ಯಾವ ಥರ ಇದೆ ಅಂಥೇಳಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಮಾತ್ರ ನಾವು ಇಟ್ಟಿರೋ ಪ್ರೈಸ್ಗೆ ಆ್ಯಂಡ್ ಆ ಕ್ವಾಲಿಟಿಗೆ ಭಾಳ ವರ್ತ್ ಅಂತಲೇ ಹೇಳ್ಬೋದು. ಇದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಯಾವ ಸೈಜ್ ಬೇಕಾದರೂ ಆ ಸೈಜ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಾನು ಕೋಡ್ಸ್ ಆಗಿರ್ಬೋದು ಅಥವಾ ಸ್ಕ್ರೀನ್ಶಾಟ್ ಆಗಿರ್ಬೋದು ಎಲ್ಲನೂ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಹ್ಯಾಪಿಯಾಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯದಲ್ಲಿ ಬಂದುಬಿಟ್ಟು ಪುಟ್ಟು ಲಕ್ಷ್ಮೀ ದೇವಿ ಆ್ಯಂಡ್ ಆ ಕಡೆ ಫ್ಲವರ್ ಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬೈ ಮಾಡ್ಕೋಬೋದು. ನಾವು ಸಿಂಗಲ್ ಕಡಾಸ್ ಆಗಿ ಯೂಸ್ ಮಾಡ್ಬೋದು ಅಥವಾ ಮಧ್ಯದಲ್ಲಿ ಗಾಜಿನ ಬಳೆ ಕೂಡ ವೇರ್ ಮಾಡ್ಬೋದು ಅಥವಾ ವೆಲ್ವೆಟ್ ಬ್ಯಾಂಗಲ್ಸಿಗೆ ಕೂಡ ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆ, ಅದು ಆ ಪ್ರಾಡಕ್ಟ್ ಅಂದರೆ ಆ ಬ್ಯಾಂಗಲ್ಸ್ನ ತೊಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಒಂಥರ ಫ್ಲವರ್ ಸೆಟ್ ಅಥವಾ ಫ್ಲವರ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಸ್ಕ್ರೀನ್ಶಾಟ್ ಕೂಡ. ಇದು ಬಂದುಬಿಟ್ಟು ಮ್ಯಾಟ್ ಫಿನಿಶ್ ಅಲ್ಲ ಫ್ರೆಂಡ್ಸ್, ಫುಲ್ ಗೋಲ್ಡ್ ಫಿನಿಶ್ ಅಂತಲೇ ಹೇಳ್ಬೋದು. ನಮಗೆ ಇಮಿಟೇಷನ್ ಜ್ಯುವೆಲರಿ ಅನ್ನೋದು ಸಖತ್ತಾಗಿ ಕಂಡುಹಿಡಿಬೋದು, ಆ ಥರ ಇದೆ. ಅದು ಗೋಲ್ಡ್ ಅಂದರೆ ಮ್ಯಾಟ್ ಫಿನಿಶ್ ಅಂದರೆ ಚೆನ್ನಾಗಿರುತ್ತಲ್ವ, ಆ ಥರ ಇಲ್ಲ. ಇದು ಸ್ವಲ್ಪ ತಿನ್ನಾಗಿದೆ. ಇದನ್ನು ಪರ್ಚೇಸ್ ಮಾಡ್ಕೋಬೇಡಿ. 250 ರುಪೀಸ್ ವರ್ತ್ ಅಲ್ಲ ಇದು. 200, 180 ಅದಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ನನಗೆ ಇದು ಕ್ವಾಲಿಟಿ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಚೆನ್ನಾಗಿದೆ. ವೇರ್ ಮಾಡಿದೆ ಚಿಕ್ಕ ಮಕ್ಕಳಿಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ, ದೊಡ್ಡವ್ರು ಹಾಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ. ಮ್ಯಾಟ್ ಫಿನಿಶ್ ಇದ್ದರೆ ಚೆನ್ನಾಗಿತ್ತು. ಇದು ಫುಲ್ ಗೋಲ್ಡ್ ಫಿನಿಶ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಪರ್ಚೇಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಟೋನ್ ಚೌಕಾರ್ ಅಥವಾ ನೆಕ್ಲೆಸ್ ಅಂತಲೇ ಹೇಳ್ಬೋದು. ಇದು ಕೂಡ ನನಗೆ ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಪ್ರೈಸ್ ಕೂಡ ಟೂ ಹೈ ಅನ್ನಿಸ್ತು ಆ ಕ್ವಾಲಿಟಿಗೆ. ಸ್ಟೋನ್ಸು ಅದು ಫೋಟೋದಲ್ಲಿ ನೋಡಿದ್ರೆ ಭಾಳ ಚೆನ್ನಾಗಿದೆ ಅಂತ ನಾನು ಆರ್ಡ್ರ್ ಮಾಡಿದೆ, ಬಟ್ ಬಂದಮೇಲೆ ಬ್ಯಾಕ್ ಸೈಡ್ ಫಿನಿಶಿಂಗ್ ಆಗಿರ್ಬೋದು ಅಥವಾ ಅದೆಲ್ಲ ನೋಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. 263 ರುಪೀಸ್ಗೇನೋ ಬಂತು ನನಗೆ. ಅಷ್ಟೊಂದು ನನಗೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಲ್ವ, ಆ ಸ್ಟೋನ್ ಫಿಕ್ಸಿಂಗ್ ಕೂಡ ನನಗೆ ಚೆನ್ನಾಗಿಲ್ಲ ಅಂತಲೇ ಅನ್ನಿಸ್ತು. ಬಟ್ ಲುಕ್ ವೈಸ್ ಮಾತ್ರ ಚೆನ್ನಾಗಿದೆ. ಸ್ವಲ್ಪ ಹಾಗೆ ನಾವು ಯೂಸ್ ಆ್ಯಂಡ್ ಥ್ರೋ ಅಂತೀವಲ್ವ, ಆ ಥರ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ, ನೀವು ತೊಗೋಬೋದು ಅಥವಾ ರಿವ್ಯೂಸ್ ನೋಡಿ ತೊಗೊಳ್ಳಿ, ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಬೇಬಿ ಫ್ರಾಕ್ ಅಂತಲೇ ಹೇಳ್ಬೋದು. ಏನಂತಾರೆ ಸ್ಯಾಟಿನ್ ಅಂತಾರಲ್ವ, ಅದು ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್. ಕ್ಲಾತ್ ನಾವಿಟ್ಟಿರೋ ಪ್ರೈಸ್ಗೆ ಚೆನ್ನಾಗಿದೆ. ಮತ್ತು ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಫ್ರಿಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಬೋ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜಿಪ್ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಆ್ಯಂಡ್ ಟೈ ಮಾಡ್ಕೊಳ್ಳೋಕ್ಕೆ ಈ ಥರ ಥ್ರೆಡ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಲೈನಿಂಗ್ ಏನೂ ಇಲ್ಲ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಬೈ ಮಾಡ್ಕೋಬೋದು, ಮಕ್ಕಳಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಫ್ಲಿಪ್ಕಾರ್ಟಿಂದ ಫ್ರೆಂಡ್ಸ್. ಸ್ಯಾರಿ ಅಂತಲೇ ಹೇಳ್ಬೋದು. ಬಾಟಲ್ ಗ್ರೀನ್ ಆ್ಯಂಡ್ ಕಾಪರ್. ಇವಾಗಂತೂ ಕಾಪರ್ ಎವರ್ಗ್ರೀನ್ ಅಂತೀವಿ ನೋಡಿ, ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಬಾಟಲ್ ಗ್ರೀನ್ ಮೇಲೆ ಈ ಥರ ಬಿಗ್ ಬಾರ್ಡರ್ ಮೇಲೆ ಸಿಲ್ವರ್ ಅಂತೀವಿ ನೋಡಿ, ಕಾಪರ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ಪಲ್ಲು ಪಾಟ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಅವೆಲ್ಲಾದರೂ ರಿಟರ್ನ್ ಗಿಫ್ಟ್ ಆಗಿ ಅಥವಾ ಎದಕ್ಕಾದರೂ ಯೂಸ್ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೇಲೆ ಬಂದುಬಿಟ್ಟು ಇದು ಸ್ಮಾಲ್ ಬಾರ್ಡ್ರು, ಕೆಳಗಡೆ ಬಿಗ್ ಬಾರ್ಡ್ರ್ ಅಂತಲೇ ಹೇಳ್ಬೋದು. ಪಲ್ಲು ಪಾಟ್ ಯಾವುದು, ಬ್ಲೌಸ್ ಪಾಟ್ ಯಾವುದು ಅನ್ನೋದು ಕೂಡ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ಇದು ಬಂದುಬಿಟ್ಟು ಹೆವಿ ಕಾಪರಿಂದ ಪಲ್ಲು ಪಾಟ್ ಫುಲ್ ಹೆವಿ ಬಂದಿದೆ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನ್ಯೂಟ್ರಿ ಗ್ಲೋ ಸನ್ಸ್ಕ್ರೀಮು. ಇದು ಬಂದುಬಿಟ್ಟು ನಾನು ಸಿಂಗಲ್, ಇದು ಕೂಡ ಫ್ಲಿಪ್ಕಾರ್ಟಿಂದನೇ ತರಿಸಿದ್ದೆ. ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಸನ್ಸ್ಕ್ರೀಮ್ ಅಂದರೆ ಡೈಲಿ ಯೂಸ್ ಮಾಡ್ತೀವಲ್ವ, ಆ ಥರ ಒಟ್ಟು ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋಕ್ಕೆ ಒಂದು 15 ಡೇಸ್ 20 ಡೇಸ್ ಆಯಿತು. ಯಾವ ಥರ 20 ಡೇಸ್ ಒಳಗಡೆ ಅಷ್ಟೊಂದು ರಿಸಲ್ಟ್ ಏನೂ ಇಲ್ಲ. 1 ಮಂತ್ ಆಗಬೇಕಲ್ವ, 1 ಮಂತ್ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ. ಇದನ್ನು ಕೂಡ ಬೈ ಮಾಡ್ಕೋಬೋದು, ಚೆನ್ನಾಗಿದೆ. ನ್ಯೂಟ್ರಿ ಗ್ಲೋ ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ವ, ನಾವು ಪಂಪ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಪಂಪ್ ಸಿಸ್ಟಮ್ ಕೊಟ್ಟಿರ್ತಾರೆ. ಕ್ವಾಂಟಿಟಿ ಸ್ವಲ್ಪ ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಮಗೇನು ಗ್ರೀಸಿ ಆಯಿಲಿ ಏನಿರಲ್ಲ. ಇದನ್ನು ಕೂಡ ಬೈ ಮಾಡ್ಕೊಳ್ಳಿ. ಇದು ಮೀಶೋದಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ನಾನು ಕೋಡ್ ಕೂಡ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಬೇಬಿ ಫ್ರಾಕ್ ಅಂತಲೇ ಹೇಳ್ಬೋದು. ಇದು ಒಂಥರ ಏನಂತಾರೆ
ಯೂನಿಕಾರ್ನ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಕೂಡ ಸ್ಯಾಟಿನ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ಶಾಟ್. ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ನಾವು ಇದು ಕಲರ್ ಶೇಡ್ ಆಗೋದಾಗಲಿ ಕಾಟನ್ ಥರ ಮೇಲೆ ನೀರಲ್ಲಿ ಹಾಕಿದರೆ ಇದಾಗೋದಾಗಲಿ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಕೂಡ ಬಾಟಲ್ ಗ್ರೀನು, ರೆಡ್ ಆ ಥರ ಕಲರ್ಸ್ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸೈಜಸ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹ್ಯಾಪಿಯಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತಂತಲೇ ಅನ್ಕೊತಾ ಇದ್ರಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೋಡ್ನ ಮೆನ್ಷನ್ ಮಾಡಿ ಆ ಪ್ರಾಡಕ್ಟ್ ರಿವ್ಯೂ ಅನ್ನೋದು ನಾನು ಕೊಡ್ತೀನಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಸಿಲ್ವರ್ ಸ್ಟಡ್ಸ್ ಅಲ್ವಾ. ಸಿಲ್ವರ್ ಅನ್ನೋಕ್ಕಿಂತ ಆಕ್ಸಿಡೈಸ್ ಸ್ಟಡ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೆಟ್ ಆಫ್ 12 120 ಆರ್ 130 ರುಪೀಸ್ಗೇನೋ ಬಂತು. ನಾನು ಸ್ಕ್ರೀನ್ಶಾಟ್ ಕೂಡ ಆ್ಯಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ವ, ನನಗಿದು ಫಸ್ಟ್ ಆರ್ಡರ್ ಮಾಡಿದಾಗ ನನಗೆ ಡ್ಯಾಮೇಜ್ ಬಂದಿತ್ತು. ಅದಕ್ಕೆ ನಾನು ಎಕ್ಸ್ಚೇಂಜ್ ಇಟ್ಕೊಂಡೆ. ಇಲ್ಲಿ ನೋಡಿ ಅಂದರೆ ಒಂದೊಂದು ಏರಿಂಗ್ ಬಂದುಬಿಟ್ಟು 2 ಸೆಟ್ ಬರುತ್ತೆ ಅಂತಲೇ ಹೇಳ್ಬೋದು. ಓವೆಲ್ ಶೇಪ್ ಆಗಿರ್ಬೋದು, ಸ್ಟಾರು, ಬಟರ್ಫ್ಲೈ, ಲೋಟಸ್ಸು ಆ ಥರ ಡ್ಯಾಮೇಜ್ ಇದೆ ಅಂಥೇಳಿ ನಾನು ಇಲ್ಲಿ ನೋಡ್ತಾ ಇರೋಲ್ಲ, ಕ್ಲಿಯರಾಗಿ ಕಾಣಿಸ್ತೆ ನಿಮಗೆ ಡ್ಯಾಮೇಜ್ ಯಾವ ಥರ ಇದೆ ಅಂಥೇಳಿ ನಾನು ಎಕ್ಸ್ಚೇಂಜ್ ಇಟ್ಕೊಂಡೆ. ಮೀಶೋದಲ್ಲಿ ಇದೊಂದು ಅಂದರೆ ರಿಟರ್ನು ರೀಫಂಡ್ ಅನ್ನೋದು ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಅನ್ಬೋದು. 3 to 4 ಡೇಸ್ ಒಳಗೆ ನಮಗೆ ಅಥವಾ 1 ವೀಕ್ ಒಳಗಡೆ ರೀಫಂಡ್ ಆಗುತ್ತೆ ಅಥವಾ ಎಕ್ಸ್ಚೇಂಜ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಲಕ್ಷ್ಮಿ ಬ್ಯಾಂಗಲ್ಸ್. ನಮ್ಮ ಫ್ಯಾಮಿಲಿಯಲ್ಲಂತೂ ಎಲ್ಲರ ಕಡೆ ಈ ಲಕ್ಷ್ಮಿ ಬ್ಯಾಂಗಲ್ಸ್ ಇದ್ದೇ ಇರುತ್ತೆ. ಅಷ್ಟೂ ಮಂದಿ ತೊಗೊಂಡಿದ್ದೀವಿ ಅಂತ ಹೇಳ್ಬೋದು. ನಾವು ಇಟ್ಟಿರೋ ಪ್ರೈಸ್ಗೆ ಈ ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ಸೈಜ್ ಬಂದುಬಿಟ್ಟು 2.6 ಅಂತಲೇ ಹೇಳ್ಬೋದು. ಇದರ ನಾವು ಸಿಂಗಲ್ ಲಕ್ಷ್ಮಿ ಬ್ಯಾಂಗಲ್ಸ್ ಆಗಿ ವೇರ್ ಮಾಡ್ಬೋದು ಅಥವಾ ವೆಲ್ವೆಟ್ ಬ್ಯಾಂಗಲ್ಸ್ಗೆ, ಗಾಜಿನ ಬ್ಯಾಂಗಲ್ಸ್ಗೆ ಕೂಡ ವೇರ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಭಾಳಷ್ಟು ಐಟಮ್ಸ್ಗೆ, ಪ್ರಾಡಕ್ಟ್ಸ್ಗೆ ರಿವ್ಯೂ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.